ಆತ್ಮೀಯ ನಮ್ಮೂರಿನ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸೇರುವ ಈ ಜಾತ್ರೆಯು ಪ್ರತಿ ವರ್ಷವೂ ಏಕಾದಶಿ ಎಂಬ ಹಬ್ಬವನ್ನು ನಮ್ಮ ಊರಿನಲ್ಲಿ ವಿಜೃಂಭಣೆಯಿಂದ ಹಿಂದಿನ ಕಾಲದಿಂದಲೂ ಆದಿಕಾಲದಿಂದಲೂ ನಮ್ಮ ತಾತ ಮುತ್ತಾಜಿನ ಕಾಲದಿಂದಲೂ ಮಾಡ್ತಾಯಿದ್ದೀವಿ. ಅದನ್ನು ಪ್ರತಿ ವರ್ಷವೂ ಆಷಾಢ ಮಾಸದಲ್ಲಿ ಆಚರಿಸುತ್ತಾ ಬಂದು ಭಾಳ ವರ್ಷಕ್ಕೂ ಇನ್ನೂ ಇಂಪ್ರೂವ್ ಆಗ್ತಾ ಚೆನ್ನಾಗಿ ನಡೆಯುತ್ತಿದೆ. ಮೊಣೆವು ತಲೆಕೂರಲು ಎಲ್ಲ ಇಲ್ಲಿ ವಿಜೃಂಭಣೆಯಿಂದ ನಡೆಸ್ತಾ ಊಟ ದಾಸೋಹ ಎಲ್ಲ ನಡೀತಾ ಇದೆ. ಇದಕ್ಕೆ ಜನಗಳು ಸಹ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ. ಆದ್ದರಿಂದ ತಾವು ಸಮೇತ ಎಲ್ಲರೂ ಇನ್ನೂ ಮುಂದೆ ಹೆಚ್ಚಿನ ಸಹಕಾರ ಕೊಟ್ಟು ನಮ್ಮೂರಿನ ಹಬ್ಬವನ್ನು ವಿಜೃಂಭಣೆಯಿಂದ ನಡೆಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಮ್ಮ ನೇಜಿಂತೆ ಗ್ರಾಮದಲ್ಲಿ ಪ್ರತಿ ವರ್ಷವೂ ಸಹ ವಿಜೃಂಭಣೆಯಾಗಿ ಅನಾದಿ ಕಾಲದಿಂದಲೂ ಸಹ ಏನು ಏಕಾದಶಿ ಹಬ್ಬ ತುಂಬಾ ವಿಜೃಂಭಣೆಯಾಗಿ ನಡೀತಾ ಇದೆ. ಈ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ಅರ್ಕೆಗಳನ್ನು ಮಾಡಿಕೊಂಡು ತಲೆ ಮಂಡೆ ಕೊಟ್ಕೊಂಡು ಭಕ್ತಾದಿಗಳು ನಮ್ಮ ಗ್ರಾಮದ ಪ್ರತಿಯೊಂದು ಜಾತಿ ಜನಾಂಗದವರು ಅಕ್ಕಪಕ್ಕ ಗ್ರಾಮದವರು ಹಾಗೇನೆ ಈ ಒಂದು ರಂಗನಾಥ ಸ್ವಾಮಿಗೆ ನಡ್ಕೊಂತಕ್ಕಂತಹ ಎಲ್ಲ ಕುಲ ಬಾಂಧವರು ಸಹ ವಿಜೃಂಭಣೆಯಾಗಿ ಬಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಲವಾರು ರೀತಿಯಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಈ ರಂಗನಾಥ ಸ್ವಾಮಿ ನೆರವೇರಿಸ್ತಾ ಹಲವಾರು ವಿಜೃಂಭಣೆಯಾಗಿ ಸುಮಾರು ಜನಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ತಾರೆ. ಹಾಗಾಗಿನ ಸುಮಾರು ಒಂದು 10,000 ಜನ ಮೇಲ್ಪಟ್ಟು ಈ ಒಂದು ಏಕಾದಶಿ ಹಬ್ಬ ಜಾತ್ರೆ ರೀತಿಯಲ್ಲಿ ನಡೀತಾ ಇದೆ. ಅನ್ನದಾಸೋಹದಿಂದ ಹಿಡಿದು ತಲೆಮಂಡೆ ಕಾರ್ಯಕ್ರಮದಿಂದ ಹಿಡಿದು ಎಲ್ಲನೂ ಸಹ ನಡೀತಾ ಇದೆ. ಈ ಒಂದು ವ್ಯವಸ್ಥೆಗೆ ಇಲ್ಲಿ ಮಳೆಗಾಲ ಇರೋದ್ರಿಂದ ಈ ಸಂಬಂಧಪಟ್ಟಂತಹ ಕೆಲವೊಂದು ಅಧಿಕಾರಿಗಳು ಅಥವಾ ಸರ್ಕಾರದ ಅನುದಾನವನ್ನು ಕೊಟ್ಟು ಇಲ್ಲಿ ಒಂದು ಸಮುದಾಯ ಭವನ ಆಗಿರ್ಬೋದು ಅಥವಾ ಒಂದು ಹಲವಾರು ರೀತಿ ಇಲ್ಲಿ ಸಾಮೂಹಿಕ ವಿವಾಹ ಸಹ ನಡೆಸೋ ರೀತಿಯಲ್ಲಿ ಒಂದು ಮಳೆಗಾಲ ಇರೋದ್ರಿಂದ ಒಂದು ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಸಹ ಒಂದು ಸಹಕಾರ ನೀಡಿರ್ತಾರೆ. ದೇವರು ರಂಗನಾಥ ಸ್ವಾಮಿ ಕೃಪೆಗೆ ಎಲ್ಲರೂ ನಾವು ಪಾತ್ರರಾಗ್ತೀವಿ ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಏಕಾದಶಿ ಹಬ್ಬದ ಶುಭಾಶಯಗಳು. ಈ ಒಂದು ಏಕಾದಶಿ ಹಬ್ಬ ಆಷಾಢ ಮಾಸದಲ್ಲಿ ಅಮಾವಾಸ್ಯೆ ಆದ ನಂತರ 13 ದಿನಗಳ ನಂತರ ಈ ಒಂದು ವಿಶೇಷ 3 ದಿನಗಳ ಜಾತ್ರೆ ಸುಮಾರು ಪ್ರಾಚೀನ ಕಾಲದಿಂದ ನಡ್ಕೊಂಬಂದಿದೆ. ಅದೇ ಥರ ಇವಾಗಲೂ ನಾವು ನಡೆಸ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಬಂದು ಈ ದೇವಸ್ಥಾನ ಬಂದ್ಬಿಟ್ಟು ಕುಂಚಿಟಿಗ ಜನಾಂಗದ ಜಾನಕಲ್ಲು ಗೂಡಕಟ್ಟಿಗೆ ಸೇರಿದಂಥ ದೇವಸ್ಥಾನ. ಆದರೆ ನಾವು ಯಾವುದೇ ಜಾನಕಲ್ಲರು ಬಿಟ್ಟು ಭೇದ ಭಾವ ಇಲ್ಲದೆ ಎಲ್ಲ ಸರ್ವ ಜಾತಿಯವರು ಸರ್ವ ಸಮಾಜದವರು ಬಂದು ಇವತ್ತು ವಿಜೃಂಭಣೆಯಿಂದ ಏಕಾದಶಿಯನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇದೊಂದು ಹೇಳಲೇಬೇಕಾದ ಮುಖ್ಯವಾದ ವಿಷಯ. ಯಾಕೆಂದರೆ ಇವಾಗ ನಮ್ಮ ಯುವಕರು ತುಂಬಾ ಫೇಸ್ ಮಾಡ್ತಾ ಇದ್ದೀವಿ. ಏನು ಅಂತಂದರೆ ನೇಜಂತೆ ಅಂದ ತಕ್ಷಣ ಸಂಕ್ರಗಲ್ ಜಾನಕಲ್ಲರು ಅನ್ನೋದೊಂದು ಪಟ್ಟ ಕಟ್ಬಿಟ್ಟವ್ರೆ. ಆ ಪಟ್ಟ ನಾವು ನೇಜಂತೆ ನಮ್ಮ ಪ್ರಾಚೀನ ಕಾಲದಿಂದಲೂ ನಾವು ಸಂಕ್ರಗಲ್ಗೆ ಹೋಗಿಲ್ಲ, ಬಂದಿಲ್ಲ. ನಾವು ಬಂದ್ಬಿಟ್ಟು ಹಿರೇಗುಂಟ್ನೂರಿಗೆ ಸೇರಿದಂಥವ್ರು. ನಾವು ಸುಮಾರು ವರ್ಷದಿಂದ ನಾವೇ ಒಂದು ಸ್ವತಃ ಗುಡಿಕಟ್ಟು ಮಾಡಿಕೊಂಡು ಈ ಗುಡಿಕಟ್ಟಿಗೆ ಮಧ್ಯಹಳ್ಳಿ ನೇಜಂತೆ ಅಮಾವಾಸ್ಯೆ ಮಾಡಿಕೊಂಡು ಈ ಒಂದು ದೇವಸ್ಥಾನಕ್ಕೆ ಅಕ್ಕಪಕ್ಕದ ಸುಮಾರು ಹಿರಿಯೂರು ತಾಲೂಕಿನ ಧರ್ಮಪುರ, ಮಧ್ಯಹಳ್ಳಿ, ಚಿಲ್ಲಹಳ್ಳಿ, ಪಾಗೋಡ ತಾಲೂಕಿನ ಮಂಗಳವಾಡ, ಚಿತ್ರದುರ್ಗ ತಾಲೂಕಿನ ಪಲ್ಲೆಗೆರೆ ಈ ಎಲ್ಲ ಊರಿನ ಗ್ರಾಮಸ್ಥರು, ಎಲ್ಲ ಊರಿನ ನಮ್ಮ ಸಮುದಾಯದವರು ಬಂದು ಅಣ್ತಂದಿರಂತೀವಿ ಅವರು ಬಂದು ಈ ದೇವಸ್ಥಾನಕ್ಕೆ
ಅವರ ತಲೆ ಅಂತ ಇದೆ, ಇದೆಲ್ಲ ಏನೇನೋ ನಮ್ಮ ಟ್ರಸ್ಟ್ ಇದೆ, ಟ್ರಸ್ಟ್ನವರು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಪ್ರತಿ ವರ್ಷವೂ ಈ ವರ್ಷ ಚೆನ್ನಾಗಿ ಮಾಡಿದ್ವಿ ಅನ್ನೋದ್ರೆ ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಾಗಿರುತ್ತೆ. ಇದಕ್ಕೆಲ್ಲ ಕಾರಣ ದೇವರ ಕೃಪೆ ಮತ್ತು ಜನರ ಆಶೀರ್ವಾದ. ಅದರಿಂದ ಚೆನ್ನಾಗಿ ನಡೀತಾ ಇದೆ. ಮುಂದೂ ಇದೇ ಥರ ನಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಸರ್ವ ಜನರಲ್ಲಿ ಕೇಳ್ಕೊತಿದ್ದೀವಿ. ಕೆಲಸ ಆದರೆ ಮನೆ ಕಟ್ಬಿಟ್ಟು ನಾನು ಮನೆ ವಾಕ್ಸಿದ್ರೆ ಅಂದರೆ ಕಷ್ಟಗಳು ಬಗೆಹರಿದಿರೋದ್ರಿಂದನೇ ಇಷ್ಟು ಜನ ವರ್ಷವೂ ಬರ್ತಿದ್ದಾರೆ, ಜಾಸ್ತಿ ಆಗ್ತಿದ್ದಾರೆ. ಮತ್ತು ಇದರೊಂದು ವಿಶೇಷ ಏನಂದರೆ ಶನಿವಾರ ಹೂ ಕೇಳೋದಂಥದ್ದು ಇರುತ್ತೆ, ಬಲ ಎಡಕ್ಕೆ ಕೊಡೋದಂಥದ್ದು. ಕೆಲಸ ಆಗಂಗಿದ್ರೆ ಬಡುಕ್ಕೆ ಪವಾಡನೂ ಇದೆ, ರಂಗನಾಥಸ್ವಾಮಿದು ಪವಾಡ ಇದೆ, ಅದು ನಡೀತಾ ಇದೆ. ಆ ನಡೆಯೋದ್ರಿಂದನೇ ಇಷ್ಟೊಂದು ಜನ ಬರ್ತಿದ್ದಾರೆ. ಇದು ಹೀಗೆ ಮುಂದುವರ್ಕೊಂಡು ಹೋಗಲಿ. ಹಾಗೆ ಸರ್ಕಾರದ ಗಮನಕ್ಕೂ ಕೂಡ ಏನಾದರೂ ಸಮುದಾಯ ಭವನ ಈ ನಮ್ಮ ದೇವಸ್ಥಾನಕ್ಕೆ ಕೊಟ್ಟರೆ ಅನುಕೂಲ ಆಗುತ್ತದೆ, ಜನರು ನೆನೆಸ್ತಾರೆ ಅಂತ ಹೇಳ್ಬಿಟ್ಟು